ನಮಸ್ಕಾರ ಸ್ನೇಹಿತರೆ. ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಯಾವುದು ಎಂದು ಕೇಳಿದರೆ ಹೆಚ್ಚಿನ ಜನರು ಒಂದೇ ಹೆಸರನ್ನು ಹೇಳುತ್ತಾರೆ. ಅದುವೇ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ. ಇದು ಕೇರಳದ ತಿರುವನಂತಪುರಂನಲ್ಲಿ ಇರುವ ಈ ದೇವಾಲಯವು ಕೇವಲ ಭಕ್ತಿಯ ಕೇಂದ್ರವಲ್ಲ, ಸಾವಿರಾರು ವರ್ಷಗಳ ಇತಿಹಾಸ, ಪುರಾಣ, ರಾಜರ ಸಮರ್ಪಣೆ ಮತ್ತು ಅಪಾರ ಸಂಪತ್ತಿನ ಸಂಕೇತವಾಗಿದೆ. ಅನಂತ ಎಂಬ 1000 ಹೆಡೆಗಳ ಸರ್ಪದ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಮಹಾವಿಷ್ಣುವಿಗೆ ಸಮರ್ಪಿತವಾಗಿರುವ ಈ ದೇವಾಲಯದ ಇತಿಹಾಸವು ಪುರಾಣದ ಕಾಲದಿಂದ ಆರಂಭವಾಗುತ್ತದೆ ಎಂದು ನಂಬಲಾಗಿದೆ. ಅನಂತಶಯನ ಮಹಾತ್ಮೆಯ ಪ್ರಕಾರ ದಿವಾಕರ ಮುನಿ ಎಂಬ ತುಳು ಬ್ರಾಹ್ಮಣ ಸನ್ಯಾಸಿಯ ಮುಂದೆ ಒಂದು ದೈವಿಕ ಬಾಲಕ ಪ್ರತ್ಯಕ್ಷನಾದನು. ಕೆಲವು ಗಂಟೆಗಳ ನಂತರ ಆ ಬಾಲಕ ಕಾಣೆಯಾಗಿದ್ದು, ಋಷಿಯು ಅವನನ್ನು ಹುಡುಕುತ್ತಾ ಇಂದಿನ ತಿರುವನಂತಪುರಂ ಪ್ರದೇಶಕ್ಕೆ ಬಂದನು. ಅಲ್ಲಿ ಆ ಬಾಲಕ ತನ್ನ ನಿಜವಾದ ರೂಪವನ್ನು ತೋರಿಸಿದನು. 1000 ಹೆಡೆಗಳ ಆದಿಶೇಷನ ಮೇಲೆ ಶಯನಿಸುತ್ತಿದ್ದ ಮಹಾವಿಷ್ಣುವಿನ ಆ ದಿವ್ಯ ದರ್ಶನವೇ ಆ ಪವಿತ್ರ ಕ್ಷೇತ್ರದ ಉಗಮಕ್ಕೆ ಕಾರಣವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಕಾಲಕ್ರಮೇಣ ಈ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾಗಿ ಬೆಳೆಯಿತು. 9ನೇ ಶತಮಾನದಲ್ಲಿಯೇ ಈ ಕ್ಷೇತ್ರದ ಉಲ್ಲೇಖಗಳು ದೊರೆಯುತ್ತಿವೆ. ಆದರೆ ಈ ದೇವಾಲಯದ ಇತಿಹಾಸದಲ್ಲಿ ಅತಿ ದೊಡ್ಡ ತಿರುವು ಬಂದದ್ದು 18ನೇ ಶತಮಾನದಲ್ಲಿ. ಅದುವೇ ನೋಡಿ, ತಿರುವಾಂಕೂರಿನ ಮಹಾನ್ ರಾಜನಾದ ಮಾರ್ತಾಂಡವರ್ಮ ದೇವಾಲಯದ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದರು. 1686ರಲ್ಲಿ ಸಂಭವಿಸಿದ ಭೀಕರ ಬೆಂಕಿಯ ನಂತರ ದೇವಾಲಯದ ಹಲವು ಭಾಗಗಳನ್ನು ಮರುನಿರ್ಮಿಸಲಾಯಿತು. ಅಲ್ಲಿ 100 ಶಿಲ್ಪಿಗಳು, ಸಾವಿರಾರು ಕಾರ್ಮಿಕರು ಮತ್ತು ಅನೇಕ ಆನೆಗಳ ಸಹಾಯದಿಂದ ಭವ್ಯವಾದ ದೇವಾಲಯ ಸಂಕೀರ್ಣ ನಿರ್ಮಾಣವಾಯಿತು. ಆದರೆ ಮಾರ್ತಾಂಡವರ್ಮ ಮಾಡಿದ ಅತ್ಯಂತ ಮಹತ್ವದ ಕಾರ್ಯ ಇನ್ನೂ ದೊಡ್ಡದಾಗಿತ್ತು. 1750ರಲ್ಲಿ ಅವರು ತಮ್ಮ ಸಂಪೂರ್ಣ ತಿರುವಾಂಕೂರು ರಾಜ್ಯವನ್ನೇ ಭಗವಾನ್ ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಿದರು. ಆ ದಿನದಿಂದ ತಿರುವಾಂಕೂರಿನ ರಾಜರು ತಮ್ಮನ್ನು ರಾಜರೆಂದು ಅಲ್ಲ, ಪದ್ಮನಾಭ ದಾಸರು, ಅಂದರೆ ಭಗವಾನ್ ಪದ್ಮನಾಭನ ಸೇವಕರು ಎಂದು ಕರೆದುಕೊಳ್ಳಲು ಆರಂಭಿಸಿದರು. ದೇವಾಲಯದ ಮತ್ತೊಂದು ವಿಶೇಷತೆ ಅದರ ವಾಸ್ತುಶಿಲ್ಪ ಆಗಿದೆ. ಸುಮಾರು 100 ಅಡಿ ಎತ್ತರದ 7 ಅಂತಸ್ತಿನ ಗೋಪುರ 100 ವರ್ಷಗಳ ಇತಿಹಾಸವನ್ನು ಸಾರುತ್ತದೆ. ದೇವಾಲಯದ ಉದ್ದವಾದ ಕಾರಿಡಾರ್ಗಳಲ್ಲಿ 365ಕ್ಕಿಂತ ಹೆಚ್ಚು ಸುಂದರವಾಗಿ ಕೆತ್ತಿದ ಗ್ರಾನೈಟ್ ಕಂಬಗಳಿವೆ. 2011ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇವಾಲಯದ ಭೂಗತ ಭಂಡಾರಗಳನ್ನು ಪರಿಶೀಲಿಸಲಾಯಿತು. ಆದರೆ ಅಧಿಕಾರಿಗಳು ಕಂಡ ದೃಶ್ಯ ಅವರನ್ನು ಬೆರಗುಗೊಳಿಸಿತು. ಪ್ರಾಚೀನ ಚಿನ್ನದ ನಾಣ್ಯಗಳು, ಚಿನ್ನದ ಕಿರೀಟಗಳು, ಅಮೂಲ್ಯ ರತ್ನಗಳು, ವಜ್ರಾಭರಣಗಳು, ಚಿನ್ನದ ವಿಗ್ರಹಗಳು ಮತ್ತು ಅಪಾರ ಮೌಲ್ಯದ ನಿಧಿಗಳು ಪತ್ತೆಯಾದವು. ಈ ಸಂಪತ್ತು ಶತಮಾನಗಳ ಕಾಲ ರಾಜರು ಮತ್ತು ಭಕ್ತರು ದೇವರಿಗೆ ಅರ್ಪಿಸಿದ ಕಾಣಿಕೆಗಳೆಂದು ನಂಬಲಾಗಿದೆ. ಈ ಪತ್ತೆಯ ನಂತರ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಯಿತು. ಆದರೆ ಈ ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಮೂಡಿಸಿದ್ದು ಒಂದು ಭಂಡಾರ ಇದೆ. ಅದನ್ನೇ ನೋಡಿ, ವಾಲ್ಟ್ ಬಿ ಎಂದು ಕರೆಯಲಾಗುತ್ತದೆ. ಆದರೆ ಈ ಕೋಣೆಯ ಬಗ್ಗೆ ಹಲವು ವರ್ಷಗಳಿಂದ ಅನೇಕ ಕಥೆಗಳು ಮತ್ತು ಊಹಾಪೋಹಗಳು ಹರಿದಾಡುತ್ತಿವೆ. ಕೆಲವರು ಅದರೊಳಗೆ ಇನ್ನೂ ಅಪಾರ ಸಂಪತ್ತು ಅಡಗಿದೆ ಎಂದು ನಂಬುತ್ತಾರೆ. ಆದರೆ ನಿಜವಾಗಿ ಅದರೊಳಗೆ ಏನಿದೆ ಎಂದು ಸಾರ್ವಜನಿಕರಿಗೆ ತಿಳಿದಿಲ್ಲ. ಇದೇ ಕಾರಣದಿಂದ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಕೇವಲ ಭಕ್ತಿ ಮತ್ತು ಇತಿಹಾಸಕ್ಕಷ್ಟೇ ಅಲ್ಲ, ತನ್ನ ರಹಸ್ಯಗಳಿಗೂ ಪ್ರಸಿದ್ಧವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ, ಅನಂತ ಪದ್ಮನಾಭನ ಮೇಲಿನ ಅಚಲ ಭಕ್ತಿ, ತಿರುವಾಂಕೂರು ರಾಜರ ಸಮರ್ಪಣೆ, ಅಪಾರ ಸಂಪತ್ತು ಮತ್ತು ಇಂದಿಗೂ ಚರ್ಚೆಯಾಗುತ್ತಿರುವ ರಹಸ್ಯ ಕೋಣೆ, ಇವೆಲ್ಲವೂ ಸೇರಿ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ಭಾರತದ ಅತ್ಯಂತ ವಿಶಿಷ್ಟ ಮತ್ತು ಅದ್ಭುತ ದೇವಾಲಯಗಳಲ್ಲಿ ಒಂದಾಗಿ ಮಾಡಿದೆ. ಇಂದಿಗೂ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಭಗವಾನ್ ಪದ್ಮನಾಭ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಶೆಟ್ಟಿ ಸಿಂಗ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.